ನಮಸ್ಕಾರ. ತುಳುನಾಡಿನ ಕಣಕಣದಲ್ಲೂ ಕೂಡ ಒಂದು ದೈವದ ಶಕ್ತಿ ಇದೆ. ನಂಬಿದವರನ್ನ ಕೈ ಬಿಡದೆ, ನಂಬಿದವರಿಗೆ ನೆರಳಾಗಿರೋದು, ಕಾಣಿಕದ ಹಾದಿಯಾಗಿರೋದು ಸ್ವಾಮಿ ಕೊರಗಜ್ಜ. ಅದರಲ್ಲೂ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಶಿವಪುರ ಗ್ರಾಮದ ಶ್ರೀ ಕ್ಷೇತ್ರ ಮುಳ್ಳುಗಡ್ಡೆಯಲ್ಲಿ ಸಾಕಷ್ಟು ಪವಾಡಗಳು ನಡೀತಾ ಇದೆ. ಅಂತ ಪವಾಡಕ್ಕೆ ನೂರಾರು ಭಕ್ತರು ಆ ದಿವ್ಯ ಸ್ಥಳಕ್ಕೆ ಆಗಮಿಸ್ತಾರೆ. ಅದೇ ದಿವ್ಯ ಸ್ಥಳದ ಪೀಠಾಧಿಕಾರಿ ಶ್ರೀ ಪುನೀತ್ ಅವರೊಟ್ಟಿಗೆ ನಾವಿದ್ದೀವಿ. ನಮಸ್ಕಾರ. ನಮಸ್ತೆ. ನಾನ್ ನೋಡ್ದಂತೆ ಆ ಕ್ಷೇತ್ರದಲ್ಲಿ ಸಾವಿರಾರು ಜನ, ನೂರಾರು ಜನ ಭಕ್ತರು ಬಂದು ತಮ್ಮ ನೋವನ್ನ ಹೇಳ್ಕೊಂತಾರೆ, ನಿಮ್ಮನ್ನ ಭೇಟಿ ಮಾಡ್ತಾರೆ. ಅದರಲ್ಲೂ ನಾನ್ ನೋಡಿದಂತೆ ಮುಖ್ಯವಾಗಿ ದೈವಸ್ಥಾನದಲ್ಲಿ ಅಜ್ಜನ್ನ ಎಷ್ಟು ಭಕ್ತಿಯಿಂದ ಪೂಜಿಸ್ತಾರೋ ನಿಮ್ಮನ್ನ ಅಜ್ಜನಲ್ಲಿ ಕಾಣ್ತಾರೆ, ಅಜ್ಜರ ರೀತಿ ಕಾಣ್ತಾರೆ. ಸೊ ನಿಮ್ಮನ್ನ ನೋಡಿದ್ರೆ ಸಾಕು, ನಮ್ಗೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ತುಂಬಾ ಜನನ ನೀವು ಹತ್ರದಿಂದ ನೋಡಿರೋದ್ರ ಜೊತೆಗೆ ಹಲವಾರು ಪ್ರಶ್ನೆಗಳು ಕೂಡ ಜನಕ್ಕಿದೆ. ನೀವು ಸಿಗುವಂತ ಜನರಿಗೆ ಒಂದಷ್ಟು ಭರವಸೆ ಕೊಟ್ರೆ, ಸಿಗದೆ ಇರುವಂತ ಜನರಿಗೂ ಕೂಡ ಪ್ರಶ್ನೆಗಳು ಹುಡ್ತಾ ಹೋಗುತ್ತೆ. ಇವ್ರನ್ನ ಒಂದ್ಸತಿ ನಾವು ಭೇಟಿ ಮಾಡಿದ್ರೆ ಸಾಕು ಅನ್ನುವಂತ ರೀತಿಯಲ್ಲಿ ಇರ್ತಾರೆ. ಅಂತ ಜನರ ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಅದನ್ನ ನಾನು ನಿಮ್ ಹತ್ರ ಕೇಳ್ತಾ ಹೋಗ್ತೀನಿ. ಒಂದು, ಈಗ ಸದ್ಯಕ್ಕೆ ನಡೀತಾ ಇರುವಂತ ಹಲವಾರು ಚಲನವಲನಗಳ ನೋಡ್ತಾ ಇದ್ರೆ ಸೋಲು 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 ಅನ್ನೋದನ್ನೇ ಬರ್ತಾ ಇದೆ. ಸೋಲ್ ಅಂತ ಬಂದ್ರೆ ನನಗಿನ್ನೇನ್ ಮಾಡೋದಕ್ಕಾಗೋದಿಲ್ಲ, ಯಾವ ರೀತಿಯಾಗಿ ನಾನು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ. ಮೊದಲಿನಾಗಿ ಎಲ್ಲರಿಗೂ ನಮಸ್ಕಾರ. ನೀವು ಹೇಳಿದ ಹಾಗೆ ಅಜ್ಜನ ರೂಪದಲ್ಲಿ ದೇವರೊಂದು ಯೋಗ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕಾಯಕವಾಗ್ಲಿ ನಾನು ಮಾಡ್ತೇನೆ ಅನ್ನೋಂಥ ಅಹಂಕಾರ ನಮ್ಮಲ್ಲಿ ಇರಬಾರ್ದಂತೆ. ದೈವ ದೇವರುಗಳ ಅನುಗ್ರಹ ಅವರು ನಡೆಸಿದಂತೆ ನಾವು ನಡಿಬೇಕನ್ನುವಂಥ ಕಾಯಕವನ್ನ ನಾವು ಮಾಡ್ಕೊಂಡು ಹೋಗ್ಬೇಕಂತೆ. ಹಾಗಾಗ್ಲಿಕ್ಕೆ ಹೋಗಿ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಆದ್ರೆ ಅಜ್ಜನ ಅನುಗ್ರಹ ಹೇಗೆ ಅಂತ ಹೇಳಿದ್ರೆ, ನಾವೀಗ ಯಾವುದೇ ಒಂದು ಕಾರ್ಯದ ಮೇಲೆ ಈಗ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ದೈವದ ಕಟ್ಲೆಯಲ್ಲಿ ದೈವ ಹೇಳ್ತದೆ ನಮ್ಗೆ, ಈ ಎಡತ ಕೈಟ ಬಲಸಿ ಅಂದಾಂಡಲ್ಲ ಏನ್ ಬಲತ ಕೈಟ ಸ್ವೀಕಾರ ಮಾಡ್ತವೆ ಅಂತ. ಈ ನಂಬಿಕೆ ಹೇಗಂತ ಹೇಳಿದ್ರೆ, ಯಾವುದೋ ಒಂದು ವಸ್ತುವಿನ ಮೇಲೆ, ಯಾವುದೋ ಒಂದು ವ್ಯಕ್ತಿಯ ಮೇಲೆ ಆ ನಂಬಿಕೆಗಳು ಬಂದಾಗ ಆ ನಂಬಿಕೆಯೇ ನಮ್ಮ ಪಾಸಿಟಿವ್ ಎನರ್ಜಿ ಆಗತ್ತಂತೆ. ಆ ನಂಬಿಕೆಗಳು ಯಾವಾಗ ಬರ್ತದಂತ ಹೇಳಿ, ಯಾವುದೇ ಒಂದು ವ್ಯಕ್ತಿತ್ವದ ವಿಚಾರ ಬಂದಾಗ, ಅವನ ಚಲನವಲನಗಳನ್ನು ನಾವು ನೋಡಿದಾಗ, ಅವನ ಮಾರ್ಗದರ್ಶನವನ್ನು ನಾವು ತಿಳಿದಾಗ, ಅರಿತಾಗ ಅವನು ಕೊಡುವಂತ ಸಂದೇಶ ಯಾವುದೋ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಆಗಿ ನಮ್ಮನ್ನ ಪರಿವರ್ತನೆ ಮಾಡಬಹುದು ಅಂತ ಹೇಳ್ತೇವೆ. ನಮ್ಮ ಸಂಸ್ಕೃತದಲ್ಲಿ ಅದಕ್ಕೆ ಗುರುಬಲ ಅಂತ ಹೇಳ್ತಾರೆ. ಈ ದೈವ ಯಾವತ್ತೂ ನಮ್ಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಈಗ ದೈವ ಆಗ್ಲಿ ದೇವರಾಗ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ನಾವು ಅದನ್ನ ದೇವರನ್ನ ರೀಚ್ ಆಗ್ಬೇಕನ್ನುವಂಥದ್ದೊಂದು ನಂಬಿಕೆ ನಮ್ಮಲ್ಲಿ ಇರ್ತದೆ. ನಮ್ಮದೆಲ್ಲದೂ ಮುಗ್ದೋಯ್ತು, ಇನ್ನು ಯಾರೋ ನಮ್ಮನ್ನ ಕೈ ಹಿಡಿಬೇಕು ಅನ್ನುವಂಥ ವಿಷಯ ಬಂದಾಗ ದೇವರುಗಳು ಬರ್ತದೆ. ನಮ್ಮ ತುಳುನಾಡಿನಲ್ಲಿ ನಮ್ಗೆ ದೈವ ಪ್ರಾಧಾನ್ಯತೆ. ಹಾಗಾಗ್ಲಿಕ್ಕೆ ಹೋಗಿ ಈಗ ಆ ನಂಬಿಕೆ ಬರ್ಬೇಕು ಯಾವಾಗ ಅಂತ ಹೇಳಿದ್ರೆ, ನಾವು ಅಂತರಾತ್ಮದಲ್ಲಿ, ಈಗ ಅದ್ವೈತ ಸಿದ್ಧಾಂತ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಆತ್ಮವೇ ಒಂದು ದೇವರು. ಈಗ ನಾವು ಮಾಡುವಂತ ಕಾಯಕದ ಮೇಲೆ ನಮ್ಗೆ ನಂಬಿಕೆ ಅಂತ ಇದ್ರೆ, ನಾವು ಮಾಡುವಂತ ಕಾಯಕ ಧರ್ಮ ಅಂತ ಇದ್ರೆ, ಆವಾಗ ಮಾತ್ರ ದೈವ ನಮ್ಗೆ ಪ್ರತಿಫಲ ಕೊಡ್ತದೆ. ಈಗ ನೀವು ಹೇಳಿದ್ರೆ, ತುಂಬಾ ಜನ ನೋವಲ್ಲಿ ಬರ್ತಾರೆ, ಅದಕ್ಕೆ ದೈವ ನಮ್ಗೆ ಸಾಥ್ ಕೊಡ್ಬೇಕು, ದೇವರು ಸಾಥ್ ಕೊಡ್ಬೇಕು. ನಾನೊಂದು ಉದಾಹರಣೆ ಕೊಡ್ತೇನೆ. ಈಗ ನನ್ನಲ್ಲಿ ಬರುವಂತದ್ದು ಕೆಲವೊಂದು ವಿಚಾರದಲ್ಲಿ ತುಂಬಾ ಜನ ಬರ್ತಾರೆ, ಅದರಲ್ಲಿ ಕೆಲವೊಂದು ವಿಷಯವನ್ನು ಸನ್ನಿವೇಶವನ್ನು ಹಿಡಿತೇನೆ. ಈಗ ಒಂದು ಭೂಮಿಯ ಲೆಕ್ಕಾಚಾರ ಅಂತ ತಕೊಳ್ಳುವ. ಈಗ ಅದಕ್ಕೆ ಸ್ವಾಧೀನ ಇರುವವನು ಒಬ್ಬನಿರ್ತಾನೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ರವಿ ಅನ್ನುವಂತ ಹುಡುಗ ಅದಕ್ಕೆ ಸ್ವಾಧೀನ ಇರ್ತಾನೆ. ಈಗ ನೀವು ಬರ್ತೀರಾ, ನಿಮ್ಗೆ ಆ ಜಾಗದ ಮೇಲೆ ಆಸೆ ಆಗಿರ್ತದೆ. ಆ ರವಿ ಅನ್ನೋ ವ್ಯಕ್ತಿ ಆ ಜಾಗವನ್ನು ನನ್ಗೆ ಹೀಗೆ ಕೊಡ್ಬೇಕು ಅಂತ ಹೇಳಿ ನೀವು ನಂಬಿಕೆಯಲ್ಲಿ ದೇವರನ್ನ ಕೇಳೋದು ತಪ್ಪು. ಆ ನಂಬಿಕೆ ನಂಗೆ ಅವನು ರವಿ ಜಾಗ ಕೊಡ್ಲಿಲ್ಲ, ನೀವು ಹತ್ಕೊಂಡು ನೊಂದ್ಕೊಂಡು ದೈವದ ಬಂದ್ರೆ ಪ್ರಯೋಜನ ಇಲ್ಲ. ಅದು ಯಾಕಂತ ಹೇಳಿದ್ರೆ ಅದು ಅವನ ಹಕ್ಕು, ಅವನ ದೇವರು ಕೊಟ್ಟಂತ ಯೋಗ ಅವನ ಉಪಯೋಗಕ್ಕೆ. ಅದನ್ನ ಬಂದು ನೀವು ಕೇಳಿದ್ರೆ ಅದು ದೇವರ ದೈವ ಖಂಡಿತವಾಗ್ಲೂ ಒಪ್ಪುವುದಿಲ್ಲ. ಅದು ಧರ್ಮ ಅಲ್ಲ. ನಾನು ಹೇಳುವಂಥದ್ದು, ನಂಬಿಕೆ ಅನ್ನುವಂಥದ್ದು ನೀವು ಕಳ್ಕೊಂಡ್ವಿ ಅಂತ ಹೇಳಿದ್ರಿ. ನಂಬಿಕೆ ಕಳ್ಕೊಳ್ಳೋದು ಯಾವಾಗ? ನೀವು ಅತಿ ಆಸೆಗಿಂತ ಮೀರಿ ಇರುವಂತದ್ದು ಅತಿ ಆಸೆ. ಒಬ್ಬ ಹುಟ್ಟಿದಂತ ಮನುಷ್ಯ ಅಥವಾ ಪ್ರಾಣಿಗೆ ದೇವರೊಂದು ವರ ಕೊಟ್ಟಿದ್ದಾನೆ. ಹೇಗೆ ಅಂತ ಕೇಳಿ, ಈಗ ನಿಮ್ಗೆ ಹಾಕ್ಲಿಕ್ಕೆ ಬಟ್ಟೆ, ತಿನ್ಲಿಕ್ಕೆ ಅನ್ನ, ಮಾಡ್ಲಿಕ್ಕೆ ಉದ್ಯೋಗ, ಒಂದು ಜೀವನ ಹೋಗುವಷ್ಟು ಸಂಪಾದನೆ, ಇಷ್ಟರಲ್ಲಿ ನೀವು ನೆಮ್ಮದಿಯನ್ನ ಪಡಿಬಹುದು. ಹೌದಾ? ಈ ನಂಬಿಕೆ ಹಾಳಾಗುವಂತ ವಿಚಾರ ಯಾವಾಗ ಹೋಗುದಂತ ಹೇಳಿದ್ರೆ, ನಾವು 10 ಗಳಿಕೆಯಲ್ಲಿರುವಾಗ ನಾವು ಅದನ್ನ 1000 ಗಳಿಕೆ ಅಂತ ಹೋಗುವಂಥದ್ದು.
ಈಗ ಉದಾಹರಣೆಗೆ ಹೇಗಂತ ಹೇಳಿದ್ರೆ ರವಿ ಅಂತ ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಲಾಭದ ಹಣ ಬರುವುದು ನಮ್ಗೆ ತಿಂಗಳಿಗೆ ಒಂದು 30,000 ಅಂತ ತಿಳ್ಕೊಳ್ಳಿ. ನಮ್ಗೆ ಬ್ಯಾಂಕ್ ಅವರು ಹಣ ಲೋನ್ ಕೊಡ್ತಾರೆ ಅಂತ ಹೇಳಿ ನಾನು 1 ಕೋಟಿ ಮನೆ ಕಟ್ಟುವಂಥದ್ದು. ಕೊಡುವಾಗ ಎಲ್ಲರೂ ಕೊಡ್ತಾರೆ, ವಾಪಸ್ ಕಟ್ಟುವಾಗ ನಿಮ್ಮ 30,000 ಹಣದಲ್ಲಿ ಆ ಲೋನು ಕಟ್ಟಬೇಕು, ನಿಮ್ಮ ಜೀವನ ಸಾಗಿಸ್ಬೇಕು. ಈ ವ್ಯತ್ಯಾಸ ಆದ ಕೂಡಲೇ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತೀರ. ಅತಿ ಆಸೆ ಮತಿಗೇಡು, ಹಿರಿಯರು ಹೇಳಿದಂತ ಒಂದು ಮಾತುಂಟು. ಅದಕ್ಕೋಸ್ಕರ ನಾನು ಹೇಳುದಿಷ್ಟೇ, ನಮ್ಮ ಜೀವನದಲ್ಲಿ ದೇವರು ಯಾವ ಹೆಜ್ಜೆಯಲ್ಲಿ ಇಟ್ಕೊಂಡು ಹೋಗ್ತಾನೆ ಅದೇ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋದ್ರೆ ಯಾರೂ ಲೈಫಲ್ಲಿ ಫೇಲ್ ಆಗುದಿಲ್ಲ. ಆ ನಂಬಿಕೆ ಹಾಳಾಗುವಂತ ವಿಚಾರವೇ ಬರುವುದಿಲ್ಲ. ಇವಾಗ ನೀವು ಕೇಳ್ಬೋದು, ಹಾಗಾದ್ರೆ ದೇವರನ್ನ ಯಾಕೆ ನಂಬೋದು, ಜೀವನ ಹೋದಚ್ಚೆ ಹೋಗ್ಬೋದಲ್ಲ ಅಂತ. ಕೆಲವೊಂದು ಬ್ರಹ್ಮಲಿಖಿತ ಹೇಗಿರ್ತದೆ ಅಂತ ಹೇಳಿ ದೇವರ ಅನುಗ್ರಹದಿಂದ ನೀನ್ ಮೇಲ್ ಬರ್ತೀಯ ಅನ್ನುವಂತ ವಿಚಾರ. ಈಗ ನೀವು ನೋಡಿರ್ಬೋದು, ಕೆಲವೊಂದು ವ್ಯಕ್ತಿಗಳು ಸೋತು ಬಂದವರು ಅಜ್ಜನ ಮೊರೆ ಹೋದಂತ ಹೊತ್ತಿನಲ್ಲಿ ಅವರೊಂದು ಸಣ್ಣ ವ್ಯವಹಾರ ಮಾಡಿ ದೊಡ್ಡ ವ್ಯವಹಾರವಾಗಿ ಪರಿವರ್ತನೆ ಆದವರು ಕಣ್ಮುಂದೆ ಇದ್ದಾರೆ. ಅದು ಯಾವಾಗ ಆಗ್ತದೆ? ಬ್ರಹ್ಮಲಿಖಿತ ಹೇಗಿರ್ತದೆ, ನೀನು ಯಾವುದೋ ಒಂದು ದೈವದ ಅನುಗ್ರಹವನ್ನು ಪಡೆದಂತ ಹೊತ್ತಿನಲ್ಲಿ ನಿನ್ನ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಅಂತ. ಸೊ ನಾವು ಮಾಡುವಂತ ಕಾಯಕದ ನಂಬಿಕೆ ಅದೇ ಮೊದಲು ನಿಮ್ಮ ಆತ್ಮ ನಂಬಿಕೆ. ನಿಮ್ಮ ಆತ್ಮದಲ್ಲಿ ಶುದ್ಧತೆ ಇರಬೇಕು. ನಾನ್ ಮಾಡ್ತಿರೋ ಕಾಯಕ ಸರಿ, ಇವತ್ತು ಇದಕ್ಕೆ ನನ್ನ ಅಜ್ಜ ಅನುಗ್ರಹ ಕೊಡ್ತಾನೆ. ಆ ನಂಬಿಕೆಯಲ್ಲಿ ಬಂದು ದೇವರನ್ನ ಪ್ರಾರ್ಥಿಸಿದಾಗ ಪ್ರಶ್ನಾ ಚಿಂತನೆ ಯಾಕೆ ಬೇಕು ಅಂತ ಕೇಳ್ತೀರಾ. ಕೆಲವೊಂದು ಅದರಲ್ಲಿ ಈಗ ನೀವು ಅಕ್ಕಿ ತಗೊಬರ್ತೀರಾ ಮನೆಗೆ, ಅಕ್ಕಿ ತಗೊಬಂದು ನೀವು ಅದರಲ್ಲಿ ಕೊಡ್ತಾರೆ ಗ್ರೇಡೆಡ್ ಅಕ್ಕಿ ಅದು ಇದು ಅಂತ, ಆದ್ರೂ ಸಹ ನೀವು ಅದನ್ನ ಹೆಕ್ತೀರಾ. ಅದರಲ್ಲಿ ಸಣ್ಣ ಸಣ್ಣ ಹೊಟ್ಟುಗಳಿರ್ತದೆ. ಆ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ನಾವು ಅದನ್ನ ಹೇಳ್ತೇವೆ, ಈ ಸಣ್ಣ ವ್ಯತ್ಯಾಸಗಳುಂಟು, ಅದನ್ನ ಸರಿ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಅನ್ನದಲ್ಲಿ ಕಲ್ಲು ಸಿಗುದಿಲ್ಲ, ನಿಶ್ಚಿಂತೆಯಾಗಿ ಊಟ ಮಾಡ್ಬೋದು. ಇದೇ ಒಂದು ವ್ಯತ್ಯಾಸದ ಲೆಕ್ಕಾಚಾರ. ಅದಕ್ಕೆ ಹೇಳುವಂಥದ್ದು, ದೇವರ ಮೊರೆಯಲ್ಲಿ ತೀರ್ಮಾನ ಕೇಳ್ಕೊಂಡು ಹೋಗುವಂಥದ್ದು. ನಾನು ಹೇಳ್ತೇನಂತ ಅಹಂಕಾರ ನನ್ನಲ್ಲಿಲ್ಲ. ನಾನು ಮೊದಲೇ ಹೇಳಿದೆ, ದೈವ ಪ್ರೇರೇಪಣೆ ನನ್ನಲ್ಲಿ ಹೇಳಿಸಿದ್ರೆ ಮಾತ್ರ ನಾನು ಹೇಳ್ಬೋದು. ಇದು ಅವಾಗ ಹೇಗಾಗ್ತದೆ ಅಂತ ಹೇಳಿ, ನಂಬಿಕೆಯ ಮೇಲೆ ಆಧಾರ ಇಟ್ಕೊಂಡು ನಾವು ಹೋದಾಗ ದೇವರ ಮೊರೆಗೆ ನಾವು ಚಿರಋಣಿಯಾಗಬೇಕು. ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಹಸಿವಾದಾಗ ಅಡಿಗೆ ಮನೆ ಅಲ್ಲ. ಆ ಭಕ್ತಿ ಅನ್ನುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಸದಾ ಇರ್ಬೇಕು. ಈಗ ನೀವು ಅಡಿಗೆ ಮನೆಗೆ ಹೋಗ್ತೀರಾ, ಯಾವಾಗ? ಹಸಿವಾದಾಗ ಮಾತ್ರ, ಅಡಿಗೆ ಮಾಡ್ಲಿಕ್ಕೆ ಮಾತ್ರ. ಅದು ಬಿಟ್ಟು ನಿಮ್ಮ ಬೇರೆ ಹೊತ್ತಿನ ಕ್ಷಣಗಳನ್ನು ನೀವು ಬೆಡ್ರೂಮ್ ಅಲ್ಲಿ ಕಳಿತೀರಾ, ಲಿವಿಂಗ್ ಏರಿಯಾದಲ್ಲಿ ಕಳಿತೀರಾ, ಹಾಲಲ್ಲಿ ಕಳಿತೀರಾ, ಟಿವಿ ರೂಮ್ ಅಲ್ಲಿ ಕಳಿತೀರಾ, ಹೌದಲ್ಲ? ನಾವು ಸಮಯವನ್ನ ಆ ಹೊಟ್ಟೆ ಹಸಿವಾದಾಗ ಮಾತ್ರ ಅಡಿಗೆ ಮನೆಗೆ ಹೋದ್ರೆ, ಹಸಿವು ನೀಗಿದ್ಮೇಲೆ ಅದೇ ಅಡಿಗೆ ಮನೆ ಹಾಗೆ ಬಿಟ್ಟು ಬಂದ್ರೆ ಪುನಃ ಹೋಗುವಾಗ ನಿಮ್ಗೆ ಅಲ್ಲಿ ಕೊಳಚೆ ಸಿಗುವಂಥದ್ದು. ಅದೇ ದೇವರ ಭಕ್ತಿ ಹೇಗಿರ್ಬೇಕಂದ್ರೆ, ಊಟ ಮಾಡಿದ್ಮೇಲೆ ಅದನ್ನ ಶುದ್ಧವಾಗಿ ಇಟ್ಕೊಂಡ್ರೆ, ದೇವರ ಅನುಗ್ರಹ ಸಿಕ್ಕಿದ್ಮೇಲೆ ಅದೇ ನಂಬಿಕೆ ಸದಾಕಾಲ ಇದ್ರೆ ಯಾವ ಚಿಂತೆನೂ ಇರುವುದಿಲ್ಲ. ಇದು ನನ್ನ ಜೀವನದಲ್ಲಿ ನಾನು ಕಂಡಂತದ್ದು. ಇದನ್ನ ನಾನು ಹೇಳ್ತೇನೆ ನಂಬಿಕೆ ವಿಚಾರದಲ್ಲಿ. ನೀವು ಹೇಳ್ತಾ ಇದ್ರಿ, ಈ ಭಕ್ತಿ ಮತ್ತು ಶುದ್ಧತೆ, ಮನಸ್ಸಿನಲ್ಲಿ ಯಾವಾಗ ಶುದ್ಧತೆಯನ್ನ ಇಟ್ಕೊಳ್ತೀವಿ ಆಗ ನಮಗೆ ಎಲ್ಲಾ ರೀತಿ ದೈವ ಅನುಗ್ರಹಗಳು ಒಲಿತಾ ಬರುತ್ತೆ ಅಂತ. ಒಂದು ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡೋದು, ಈ ಭಕ್ತಿ ಮತ್ತು ಶುದ್ಧತೆಯನ್ನ ಇಟ್ಕೊಂಡು ಪ್ರತಿದಿನ ಪೂಜೆಯನ್ನ ಮಾಡ್ತಾ ಇರ್ತಾರೆ, ಪ್ರತಿದಿನ ದೇವರನ್ನ ನೆನ್ಪು ಮಾಡ್ಕೊಳ್ತಾರೆ, ಪ್ರತಿ ಸೆಕೆಂಡ್ ಕೂಡ ದೈವವನ್ನ ನೆನ್ಪು ಮಾಡ್ಕೊಳ್ತಾರೆ. ಆದ್ರೂ ಕೂಡ ನನಗೆ ಒಲ್ದಿಲ್ಲ, ಹಾಗಾದ್ರೆ ದೇವ್ರಿಲ್ವಾ, ದೈವ ಇಲ್ವಾ ಅನ್ನುವಂತ ಆ ಅಸ್ತಿತ್ವದ ಪ್ರಶ್ನೆಯೇ ಬರುತ್ತೆ. ಅಂತವ್ರಿಗೆ ಈ ದೈವದ ಅನುಗ್ರಹ ಅಥವಾ ಆ ದೈವದ ಪರೀಕ್ಷೆ ಹೇಗಿರುತ್ತೆ ಅಂತ ಹೇಳಿ. ಈಗ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಈಗ ಬರುವಾಗ ಒಂದು ಮಗು ಹತ್ರ ಮಾತಾಡಿದೆ, ಒಂದು ಎಕ್ಸಾಮ್ ಬರೆಯುವ ವಿಚಾರದಲ್ಲಿ. ಪ್ರಯತ್ನ ಪಡದೆ ಪರಿಹಾರ ಯಾವುದು ಸಿಗುದಿಲ್ಲ. ಈ ಜನ್ಮದ ಕರ್ಮಗಳು ಹೇಗಿರ್ತವಂತ ಹೇಳಿದ್ರೆ, ನಾವು ದುಬೈಯಲ್ಲೆಲ್ಲ ನೀವು ಕೇಳಿರ್ಬೋದು, ಒಂದು ಗಾಡಿಗೆ ಪ್ರತಿ ವರ್ಷ ರಿನಿವಲ್ ಇದ್ದ ಹಾಗೆ ನಾವು ಮಾಡುವಂತ ಪ್ರತಿ ಕರ್ಮಗಳು ನಮ್ಮ ಆ ಸೆಟ್ ಆಫ್ ಬಾಕ್ಸ್ಗೆ ಆಡ್ ಆಗ್ತಾ ಹೋಗುತ್ತೆ. ಕರ್ಮ ಅಂದ್ರೆ ನೀವು ಹೇಳ್ಬೋದು, ಒಬ್ಬನ ಕೊಲೆ ಮಾಡಿದ್ರೆ ಮಾತ್ರ ನಮ್ಗೆ ಅಧರ್ಮಗಳು ಬರ್ತದೆ, ಅಥವಾ ಒಬ್ಬನಿಗೆ ಮೋಸ ಮಾಡಿದ್ರೆ ಮಾತ್ರ ಅಧರ್ಮಗಳು. ತಪ್ಪು. ನೀವೀಗ ಹೋಗುವಾಗ ಒಂದು ರೋಡಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ, ನೀವು ವಾಹನದಲ್ಲಿ ಹೋಗ್ತಾ ಇರ್ತೀರಾ, ಅವನಿಗೆ ಕೈಯಲ್ಲಿ ಬಲ ಇಲ್ದಿದ್ದಾಗ್ಲೂ ಅವನು ದಾಟುವ ಹೊತ್ತಿನಲ್ಲಿ ನೀವು ವೇಗವಾಗಿ ಒಂದು ಗಾಡಿಯನ್ನ ಪಾಸ್ ಮಾಡಿದ್ರೆ ಅವನು ಮನ್ಸಲ್ಲಿ ಒಂದು ನೋವಲ್ಲಿ ಶಾಪ ಕೊಡ್ತಾನೆ, ಅವನು ಮನ್ಸಲ್ಲಿ ಒಂದು ಶಾಪ ಕೊಡ್ತಾನೆ. ಅದು ಒಂದು ಕರ್ಮಕ್ಕೆ ಆಡ್ ಆಯ್ತು. ಇನ್ನೊಂದು ಲೆಕ್ಕಾಚಾರ, ಅದೇ ಹುಡುಗನನ್ನ ನೀವು ಗಾಡಿ ನಿಲ್ಲಿಸಿ ಬದಿಯಲ್ಲಿ ಹಾಕಿ ಅವನನ್ನು ಒಂದು ರೋಡ್ ಕ್ರಾಸ್ ಮಾಡಿಸಿದ್ರ ಅಂತ ಹೇಳಿದ್ರೆ ನಿಮ್ಮ ಧರ್ಮದ ಫಲ ಬಂದಾಗ ಆಯ್ತು. ದೇವರು ಯಾವಾಗ ಪರೀಕ್ಷೆ ಮಾಡ್ತಾನೆ ಅಂತ ಕೇಳ್ತೀರಾ, ದೇವರು ನನ್ನನ್ನು ಪರೀಕ್ಷೆ ಮಾಡಿದ್ದಾನೆ. ನಾನು ಬಸ್ಟೇ ಹೇಳುದಲ್ಲ, ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನಾನ್ ಕಷ್ಟ ಬಂದದ್ದು ನನ್ನ ಒಳ್ಳೇದಕ್ಕೆ ಬಿಟ್ರೆ ಇನ್ನೊಬ್ಬನ ಒಳ್ಳೇದ್ ಮಾಡ್ತೇನೆ ಅಂತ ಹೇಳಿ ನಾನು ಆವಾಗ ಮನ್ಸಲ್ಲೆಲ್ಲ.
ಏನ್ ಬಂದ್ರು ಸಹ ನನ್ನ ಸ್ವಾವಲಂಬಿ ಜೀವನವನ್ನು ನಾನು ಬಿಟ್ಟು ಕೊಡುವುದಿಲ್ಲ ಅನ್ನುವಂತ ಹಠ ಧೈರ್ಯ ನನ್ನಲ್ಲಿತ್ತು, ಛಲ ನನ್ನಲ್ಲಿತ್ತು. ಅದಕ್ಕೆ ದೇವರು ನನಗೆ ಸಾಧಾರಣ ಮಟ್ಟಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿಸೋ ಅಭ್ಯಾಸ ಉಂಟು. ದೊಡ್ಡ ಒಂದು ಸ್ಟಾರ್ ಹೋಟ್ಲಲ್ಲಿ ಸಹ ಮಲಗಿಸಿ ನಮ್ಗೆ ಆ ಒಂದು ವ್ಯವಸ್ಥೆ ನೋಡಿ ಸಹ ಅನುಭವ ಉಂಟು. ಹೊಟ್ಟೆಗೆ ಇಲ್ಲದೆ 7-8 ದಿನ ತಿರುಗಾಡಿಸೋದ್ ನೆನಪುಂಟು. ಹೊಟ್ಟೆ ತುಂಬಾ ಈಗ ಸಿಕ್ಕಿ ಸ್ವಲ್ಪ ಅದು ಬೇಡ ನನಗೆ ಅನ್ನುವಷ್ಟು ಆಹಾರ ತಿಂದು ಅಭ್ಯಾಸ ಉಂಟು. ಇದು ಎಲ್ಲವನ್ನ ತುಲನೆ ಮಾಡದಿದ್ರೆ, ಅದು ಕಷ್ಟ ಜೀವನದಲ್ಲಿ ಬರದಿದ್ರೆ ನಿಮ್ಗೆ ಸುಖದಲ್ಲಿ ಬರೋದೇ ಇಲ್ಲ. ನೀವು ಈಗ ನಾನು ಅವಾಗ್ಲೇ ಹೇಳಿದೆ, ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೋಗ್ತೀರಾ, ಸರಿ. ನಿಮ್ಗೆ ಈಗ ಹೊಟ್ಟೆಗೆ ಬೇಕಾದಷ್ಟೇ ನೀವು ಆಹಾರ ತಕೊಳ್ತೀರಾ. ಕೆಲವರು ಒಂದು ತಪ್ಪು ಮಾಡ್ತಾರೆ. ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಿಮ್ಗೆ ನಿರೂಪಣೆ ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಉಂಟು. ನೀವು ಪುಸ್ತಕವನ್ನ ಓದ್ಬೇಕು, ಸರಿ. ನೀವು ಪುಸ್ತಕವನ್ನ ಓದುದ ಬಿಟ್ಟು ನೀವು ವ್ಯಾಯಾಮ ಶಾಲೆಯಲ್ಲಿ ಎಕ್ಸಸೈಸ್, ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡ್ಕೊಂಡು 24 ಗಂಟೆಯಲ್ಲಿ 18 ಗಂಟೆ ಅದರಲ್ಲಿ ಕಳೆದ್ರೆ ನಿಮಗೆ ಬೇಕಾದದ್ದು, ನಿರೂಪಣೆಗೆ ಬೇಕಾದದ್ದು ಪುಸ್ತಕದ ಮಾರ್ಗ, ಮಸ್ತಕದ ಮಾರ್ಗ. ಅದರಲ್ಲಿ ಪ್ರಯತ್ನ ಮಾಡ್ಬೇಕು ಬಿಟ್ರೆ ಇದರಲ್ಲಿ ಪ್ರಯತ್ನ ಅಲ್ಲ. ನಾವು ಕೆಲವೊಂದು ವಿಚಾರದಲ್ಲಿ ಎಡುತ್ತೇವೆ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಪ್ರಯತ್ನ ಎಲ್ಲಿ ಬೇಕೋ ಅಲ್ಲಿ ಪ್ರಯತ್ನ ಮಾಡೋದಿಲ್ಲ. ದೇವರ ಬಲ ಇಲ್ವಾ, ದೇವರು ನಮ್ಗೆ ಕೈ ಬಿಟ್ಟಿದ್ದಾರ, ದೇವರು ನಮ್ಗೆ ಸಿಗುದಿಲ್ಲ. ದೇವರ ಪರೀಕ್ಷೆ ಹೇಗಿರ್ತದ ಅಂತ ಹೇಳಿದ್ರೆ, ನಿನ್ನ ಪೂರ್ವ ಜನ್ಮದ ಕರ್ಮಗಳನ್ನೆಲ್ಲ ಕಳಿಬೇಕು ನೀನು. ಅದಕ್ಕೋಸ್ಕರ ನಿಮ್ಮ ಕಣ್ಣೀರಲ್ಲಿ ನಿಲ್ಲುವಂತ ಹೊತ್ತಿನಲ್ಲೂ ಸಹ ನನ್ನ ದೇವರು ನನ್ನ ಇವತ್ತೆಲ್ಲ ನಾಳೆ ಕೈ ಹಿಡಿತಾನೆ ಅನ್ನುವಂತ ನಂಬಿಕೆ, ಆ ಪುಣ್ಯದ ಕರ್ಮದ ಫಲವನ್ನೆಲ್ಲ ಮಾಯ ಮಾಡಿ ನಿಮ್ಮ ಪುನರ್ಜನ್ಮಕ್ಕೆ, ನಿಮ್ಮ ಮುಕ್ತಿಯ ಮಾರ್ಗಕ್ಕೆ ಹೋಗುವಂತ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತೇನೆ ಅಂತ ಧೈರ್ಯ ಇರ್ಬೇಕು. ಇವತ್ತು ನಾನು ಕಷ್ಟದಲ್ಲಿದ್ದೇನೆ, ಇವತ್ತಲ್ಲ ನಾಳೆ ಸುಖ ಪಡಿತೇನೆ. ಇವತ್ತು ವಿಕ್ರಮಾದಿತ್ಯನ ಕಥೆ ನೋಡಿ. ವಿಕ್ರಮಾದಿತ್ಯನ ಕಥೆಯಲ್ಲಿ ಎಷ್ಟು ಕಷ್ಟಗಳನ್ನ ಶನಿದೇವರು ಕೊಟ್ಟರು, ಕೊನೆಗೆ ಪ್ರತಿಫಲ ಕೊಡುವಾಗ. ಇವತ್ತು ರಾಮಾಯಣ ನೋಡಿ, ರಾವಣ ಅಷ್ಟು ಅಟ್ಟಹಾಸ ಮಾಡಿದ್ರು ಸಹ ಕೊನೆಗೆ ಉಳಿದದ್ದು ಹಿಸ್ಟ್ರಿಯಲ್ಲಿ ಕ್ರಿಯೇಟ್ ಆಗಿದ್ದು ರಾಮನನ್ನು ಇವತ್ತು ಪೂಜೆ ಮಾಡ್ತಾರೆ ಬಿಟ್ಟರೆ ರಾವಣನ ಮಾಡ್ತಾರೆ. ಪಾಂಡವರು ಕೌರವರನ್ನು ನೋಡಿ, ಕೌರವನನ್ನ ದುಶ್ಮನಿಗಳಾಗಿ ನೋಡ್ತಿದ್ದಾರೆ ವಿನಃ ಪಾಂಡವರನ್ನ ಯಾರಾದ್ರೂ ನೋಡ್ತಾರ? ಧರ್ಮದ ಉತ್ತರ ಸಿಗುದು ತುಂಬಾ ಲೇಟ್ ಅದು, ಆದ್ರೆ ಸಿಕ್ಕಂತ ಉತ್ತರ ಅದು ಶಾಶ್ವತ. ಅದಕ್ಕೋಸ್ಕರ ಹೇಳುದು ನಿಮ್ಗೆ ಹೇಗಾಗ್ತದೆ ಅಂತ ಹೇಳಿದ್ರೆ, ಕಷ್ಟ ಬಂದಾಗ ನಾವು ಸುಲಭದ ಮಾರ್ಗ ನೋಡ್ತೇವೆ, ಈ ಇಸ್ಪೀಟ್ ಆಡುವಂಥದ್ದು, ಜೂಜಾಡುವಂಥದ್ದು. ಆಮೇಲೆ ಈಗ ಇತ್ತೀಚಿನ ದಿನದಲ್ಲಿ ತುಂಬಾ ಬೇಸರದ ಸಂಘಟನ ವಿಚಾರ ಯಾಕಾಗ್ತಾ ಉಂಟು ಅಂತ ಹೇಳಿದ್ರೆ, ಇವತ್ತಿನ ದಿನ ಹೇಗಾಗ್ತಾ ಉಂಟು ಅಂತ ಹೇಳಿದ್ರೆ, ಈ ಮೊಬೈಲ್ ಅಲ್ಲಿ ಆಪ್ಗಳು, ಬೆಟ್ಟಿಂಗ್ ಮ್ಯಾಚ್ಗಳು. ಇವತ್ತಿನ ನಮ್ಮ ಜನರೇಷನ್ ಎಲ್ಲಿ ಹೋಗ್ತಾ ಉಂಟು? ನಮ್ಮ ಭಾರತದಲ್ಲಿ ಹೇಗಂತ ಹೇಳಿದ್ರೆ, ನೀವೀಗ ಇದು ನನ್ನ ಫ್ರೆಂಡ್ಸ್ ಅವ್ರು ಬರೋದು, ಒಬ್ಬ ಕುಡಿತಾನ ಅಂತ ಹೇಳಿದ್ರೆ ಬನ್ನಿ ನಾವು ಕುಡಿಸ್ತೇನೆ ಅಂತ ಹೇಳ್ತಾನೆ. ಅದೇ ಒಬ್ಬ ಓದ್ತಾನ ಅಂತ ಹೇಳಿದ್ರೆ ನಾನು ಓದಿಸ್ತೇನೆ ಅಂತ ಯಾರಾದ್ರೂ ಹೇಳ್ತಾರ? ಹೇಳುದಿಲ್ಲ. ನಮ್ಮಲ್ಲಿ ಹೇಗಂತ ಹೇಳಿದ್ರೆ, ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಒಂದು ಐನ್ಸ್ಟೀನ್ ಅವರು ಲೆಕ್ಚರಿಂಗ್ ತಗೊಳ್ತಾ ಇದ್ರಂತೆ. ಅವ್ರು ಬರೆಯುವಾಗ 10ನ ಇದು ನಮ್ಮ ಯಾವುದು ಮಲ್ಟಿಪ್ಲಿಕೇಶನ್ ಬರೀತಿದ್ರಂತೆ. ಅವ್ರು ಬರ್ದಂತೆ 10 into 1 10, 10 2s 20, 10 3s 30, 10 4s 40 ಅಂತ ಬರ್ದಂತೆ. ಬರ್ದು ಲಾಸ್ಟ್ಗೆ 10 9s 91 ಅಂತ ಬರ್ದ್ರಂತೆ. ಆವಾಗ ಇಡೀ ಕ್ಲಾಸ್ ನಗಡಿತ್ತು. ಯಾಕಂದ್ರೆ ತಪ್ಪು ಮಾಡಿದ್ರು ಅಂತ. ಇಷ್ಟು ಸರಿ ಕೆಲಸ ಮಾಡಿದ್ದಕ್ಕೆ ಯಾರು ಪ್ರೋತ್ಸಾಹ ಮಾಡ್ಲಿಲ್ಲ ಅವರಿಗೆ. ಈ ತಪ್ಪು ಕೆಲಸ ಮಾಡಿದ್ದನ್ನು ಹೈಲೈಟ್ ಮಾಡಿದ್ರು, ಅಂದ್ರೆ ನಗಡಿದ್ರು, ಅವರನ್ನ ಕೆಳಗೆ ತಳ್ಳಿದ್ರು. ಸೊ ಇತ್ತೀಚಿನ ದಿನದಲ್ಲಿ ನೋಡಿ, ಈಗ ಮಕ್ಕಳಿಗೆ ನಾನು ಹೇಳುದು, ಬೇಸಿಕ್ ಅನ್ನುವಂತ ವಿಚಾರ ಇಲ್ಲ. ಈಗ ಕಷ್ಟ ಬರುವುದೇ ನಾನು ಅವಾಗ್ಲೇ ಹೇಳಿದೆ, ನಾವು ಕೊಟ್ಟಂತದನ್ನ ಸರಿಯಾಗಿ ನಾವು ಪ್ಲಾನ್ಡ್ ಆಗಿ ಯೂಸ್ ಮಾಡಿದ್ರೆ ಯಾವುದು ಕಷ್ಟ ಇಲ್ಲ. ಇವತ್ತಿಗೆ ಹೇಗಂದ್ರೆ, ನಮ್ಮ ಮೈಂಡ್ ಸೆಟ್ ಹೇಗುಂಟಂದ್ರೆ, ನಾವು ಡಿಗ್ರಿ ಮಾಡ್ಬೇಕು, ಡಿಗ್ರಿ ಮಾಡಿದ್ಮೇಲೆ ನಾವು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ನಮ್ಗೊಂದು 15,000 ರೂಪಾಯಿ ಸಂಬಳ ಸಿಗ್ತದೆ, 8,000 PGಗೆ ಹೋಯ್ತು, 6,000 ಉಳಿತಲ್ಲ. ಅವನ ತಲೆಗಿಂತ ದೊಡ್ಡ ಮೊಬೈಲ್ ತಕೊಳ್ತಾರೆ. ಅವನು ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುವಂತ ವೃತ್ತಿಯಲ್ಲಿ ಅಂತ ಬೈಕ್ ತಕೊಳ್ತಾನೆ. ಅದಕ್ಕೆ ಸಾಲ ಕಟ್ಟಲಿಕ್ಕೆ 15,000ದಲ್ಲಿ 10,000 ಸಾಲ ಕಟ್ಟಿ ಪುನಃ ಮನೆಯಲ್ಲಿ 5,000 ತಕೊಂಡ್ರು. ಮತ್ತೆ ಜೀವನದಲ್ಲಿ ಸಕ್ಸಸ್ ಅಂತ ಹೇಗೆ ಬರ್ತದೆ? ಜೀವನವನ್ನು ಅರಿತುಕೊಳ್ಳದೆ ಕಷ್ಟ ಕೆಲವೊಂದು ನಾವು ಮಾಡ್ಕೊಳ್ಳುವಂತ ದೇವ್ರು ಕೊಡ್ದಲ್ಲ. ಆ ಹೊತ್ತಿನಲ್ಲಿ ದೇವ್ರು ಹೇಗೆ ಸಹಾಯ ಮಾಡ್ತಾನೆ? ಅವನಿಗೆ ಬೇಕಾದಷ್ಟು ಉತ್ಪತ್ತಿ ಅವನು ಕೇಳಿದಷ್ಟು ದೇವ್ರು ಕೊಟ್ಟಿದ್ದಾನೆ. ಅದನ್ನ ಸರಿಯಾಗಿ ಉಪಯೋಗ ಮಾಡಿದಂತ ಮೂರ್ಖತನ ಈಗ ದೇವರನ್ನು ದೂರುದ ಅಥವಾ ಇವನನ್ನು ದೂರ್ಬೇಕಾ? ನಾನು ಅವಾಗ್ಲೇ ಹೇಳಿದೆ, ಹುಟ್ಟಿಸಿದಂತ ನಿರ್ಣಯಕ್ಕೆ ಇವತ್ತಿಗೆ ನಮ್ಮ ಸಣ್ಣದಿರುವಾಗ ಒಂದು ಪಾಠ ಉಂಟು, ಬೆಟ್ಟದಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿದವರು ಯಾರಯ್ಯ, ಹಕ್ಕಿಗಳಿಗೆ ತಿಂಡಿ ತಿನಸುಗಳನ್ನು ಕೊಟ್ಟವರು ಯಾರಯ್ಯ. ಈಗ ಹೇಳುದು ಯಾರು?
ನಾನು ಹುಟ್ಟಿದ ಮೇಲೆ ನನ್ಗೆ ದೇವ್ರ ಒಬ್ಬನ ಮನುಷ್ಯ ಜನ್ಮ ಅಂತ ಬಂದ ಮೇಲೆ ಅವನ ಸ್ವಂತಿಕೆಗೆ ಬೇಕಾದಷ್ಟು ಅಂತ ವಿಚಾರಗಳನ್ನು ಅವನಿಗೆ ಮಾಡ್ಕೊಳ್ಳಿಕ್ಕೆ ಆಗೇ ಆಗ್ತದೆ. ನಮ್ಮ ಒಳ ಮನಸ್ಸನ್ನು ಸ್ಥೈರ್ಯದಲ್ಲಿ ಇಟ್ಕೋಬೇಕು, ಧರ್ಮದಲ್ಲಿ ಇಟ್ಕೋಬೇಕು, ನಂಬಿಕೆಯಲ್ಲಿ ಇಟ್ಕೋಬೇಕು. ನನ್ಗೆ ಇವತ್ತು ದೇವ್ರು ಕೊಟ್ಟದ್ದು ಗಂಜೂಟ ಕೊಟ್ನಾ, ಖುಷಿ. ದೇವ್ರು ನನ್ನ ಋಣದಲ್ಲಿ ಗಂಜೂಟನೇ ಬರ್ದಿದ್ದಾನೆ. ನೀವು ನೋಡಿರ್ಬೋದು ನನ್ನನ್ನ 7-8 ದಿನ ನಾನು ನಿದ್ದೆ ಬಿಡ್ತೇನೆ. ಯಾವತ್ತಾದ್ರೂ ನಾನು ನಗರೋದನ್ನ ನಿಲ್ಸಿದ್ದೇನೆ? ಊಟ ನೀವು ನೋಡಿದ್ರೆ ನೀವೇ ನಂಗೆ ಬೈತಿದ್ದೀರಾ, ಊಟ ಮಾಡಿ ಗುರುಗಳೇ, ಊಟ ಮಾಡಿ ಅಣ್ಣ, ಎಲ್ಲ ನೀವು ಬೈತಿದ್ದೀರಾ. ನಾನು ಯಾವತ್ತಾದ್ರೂ ನಾನು ಊಟ ಬಿಟ್ಟಿದ್ದೇನೆ, ಇವತ್ತು ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದೆ? ನನ್ನ ಕಾಯಕ ನನಗೆ ಪ್ರಥಮ, ದೇವ್ರು ಕೊಟ್ಟ ಯೋಗ ಪ್ರಥಮ. 8 ಗಂಟೆ ನಿದ್ದೆ ಮಾಡಿ ಹೊತ್ತು ಊಟ ಮಾಡಿದವನಿಗೆ ಕಾಯಿಲೆ ಬರುದಿಲ್ಲ ಅಂತ ಯಾರು ಹೇಳಿದ್ದಾರೆ? ಸಹಜವಾಗಿ ನಮ್ಮ ಅಂತರಾತ್ಮದಲ್ಲಿರುವಂತ ದೇವರೇ ಪ್ರಥಮ. ಅಜ್ಜ ಆಗ್ಲಿ, ಈಶ್ವರ ಆಗ್ಲಿ, ಪಾರ್ವತಿ, ವಿಷ್ಣು, 33,000 ಕೋಟಿ ದೇವತೆಗಳಂತ ಹೇಳ್ತಾರೆ. ಆ ದೇವತೆಗಳನ್ನ ನೋಡಿದವ್ರು ಯಾರು? ಯಾರಿದ್ದಾರೆ? 33,000 ಕೋಟಿ ದೇವತೆ ಅಂದ್ರೆ ಏನು ಕೇಳ್ಬೋದು ನೀವು. 33,000 ಕೋಟಿ ದೇವತೆ ಅಂತೀರ, ಅದರ ಅರ್ಥ ಏನು? ನನ್ಗೆ ತಿಳಿದಂತ ಪ್ರಕಾರ ನಾವು ಒಂದು ಸನಾತನ ಧರ್ಮದಲ್ಲಿ ನಾವು ಪ್ರತಿಯೊಂದು ವಸ್ತುವಲ್ಲೂ ದೇವರನ್ನು ನೋಡ್ತೇವೆ. ಹಣದಲ್ಲಿ ಲಕ್ಷ್ಮಿಯನ್ನು ನೋಡ್ತೇವೆ, ವಿದ್ಯೆಯಲ್ಲಿ ಶಾರದೆಯನ್ನು ನೋಡ್ತೇವೆ, ಊಟದಲ್ಲಿ ಅನ್ನಪೂರ್ಣೆಯನ್ನು ನೋಡ್ತೇವೆ. ಇದೇ ರೀತಿ ಒಂದೊಂದೊಂದೊಂದು ದೇವರಿಗೆ ಒಂದೊಂದು ಹೆಸರಿಟ್ಟಿದ್ದೇವೆ. ಗಾಳಿಯಲ್ಲಿ ವಾಯುವನ್ನು ನೋಡ್ತೇವೆ, ಜಲದಲ್ಲಿ ಗಂಗೆಯನ್ನು ನೋಡ್ತೇವೆ ಅಂತ ಒಂದು ವಿಚಾರಗಳನ್ನ ಇಟ್ಟು, ಅದೇ 33,000 ಕೋಟಿ ಅಂತ ಹೇಳಿದ್ರೆ 33,000 ಸ್ಪೀಸೀಸ್. ಆ 33 ಸ್ಪೀಸೀಸ್ ಅನ್ನ ದೇವರು ಅಂತ ಹೇಳಿ ಈಗ ಸೈನ್ಸ್ ಅವರು ಹೇಳ್ತಿದ್ದಾರೆ. ಆದ್ರೆ ನಮ್ಮ ಹಿರಿಯರು, ನಮ್ಮ ಮುನಿಗಳು ಆ ಹೊತ್ತಿನಲ್ಲಿ 33,000 ಮುಕ್ಕೋಟಿ ದೇವತೆಗಳಂತ ಬರೆದಿಟ್ಟಿದ್ದಾರೆ. ಪ್ರತಿಯೊಂದು ಅದೇ ಹೇಳಿದ್ರೆ ನಮ್ಮ ಅಂತರಾತ್ಮವೇ ದೇವರು. ಮಾಡುವಂತ ಶ್ರದ್ಧಾ ಭಕ್ತಿ ಕಾರ್ಯಗಳಿದ್ರೆ ಅದು ಖಂಡಿತವಾಗ್ಲೂ ಒಂದು ಕೊನೆಗಾಲದಲ್ಲಾದ್ರೂ, ಮುಪ್ಪಿನ ಕಾಲದಲ್ಲಾದ್ರೂ ಅದ್ರ ಉತ್ತರ ಸಿಕ್ಕೇ ಸಿಗ್ತದೆ ಅಂತ ನಾನು ಬಯಸ್ತಿದ್ದೇನೆ. ಅದು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಹಾಗಾಗ್ಲಿಕ್ಕೆ ಹೋಗಿ ನನ್ಗೆ ಇವತ್ತು ಕೆಲವೊಂದು ಶೋಷಣೆಗಳು, ಮಾತುಗಳು ಇವತ್ತು ಬರ್ಬಹುದು, ಅವನು ಯಾರು ಹಾಗೆ ಹೀಗೆ ಅಂತ. ನಾನು ಅದನ್ನು ನೋಡುದಿಲ್ಲ. ಯಾಕಂತ ಹೇಳಿದ್ರೆ 1000 ಜನ ಪ್ರೀತಿ ಮಾಡುವಂತ ಮಧ್ಯದಲ್ಲಿ 10 ಜನ ದೂಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ರಾಮದೇವರನ್ನು ಸೀತೆ ದೇವಿಗೆ ಅಂತಹ ಮಾತನ್ನು ಹೇಳಿದ್ದಾರೆ. ನಾನು ಅದೇ ಉದಾಹರಣೆ ತಕೊಳ್ತೇನೆ. ಇವತ್ತೀಗ ನಿಮ್ಮ ಬಗ್ಗೆ ಎಷ್ಟು 10 ಜನ ಒಳ್ಳೇದ್ ಮಾತಾಡಿದ್ರೆ 10 ಜನ ಹಾಳು ಮಾತಾಡ್ತಾರೆ. ಈಗ 10 ಜನ ಹಾಳು ಮಾತಾಡಿದ ಅಂತ ಹೇಳಿ ನಾನು ಸುಮ್ಮನಾಗಿ ಕೂತ್ಕೊಂಡ್ರೆ ಈ 10 ಜನ ಪ್ರೀತಿ ಮಾಡಿದವರಿಗೆ ಮೋಸ ಮಾಡಿದಾಗಾಯ್ತಲ್ವಾ? ಅದಕ್ಕೆ ನೀವು ಆ ಮೋಸ ಮಾಡುತ್ತಿದ್ದಾನೆ, ಹಾಗೆ ಹೇಳ್ತಿದ್ದಾನೆ, ಹೀಗೆ ಹೇಳ್ತಿದ್ದಾನೆ ಅಂತ ಅವ್ರನ್ನ ಬಿಟ್ಟು ಬಿಡಿ. ಆ ವರ್ಗ ಎದುರಲ್ಲಿ ಬಂದು ಯಾರು ಮಾತಾಡುದಿಲ್ಲ. ಎದುರಲ್ಲಿ ಬಂದು ಮಾತಾಡ್ತಾನ? ಹಿಂದಿಂದ ಮಾತಾಡುವವನು ನಾನೊಂದು ವಿಚಾರ ಹೇಳ್ತೇನೆ. ಇನ್ನೊಂದು, ದೇವರು ಎಲ್ಲಿದ್ದಾನೆ ಹೇಳಿ? ನಾವು ಹೇಳುದಂತ, ನಾನು ಎಲ್ಲಿಂದ ಹೋದ್ರು ನನ್ನ ಹಿಂದೆ ಬಾ ಅಂತ. ನಮ್ಮ ಮಾತಾಡುದು ಹಿಂದೆ ಯಾರು ಮಾತಾಡುದು? ನಮ್ಮ ದುಶ್ಮನಗಳು. ಹಿಂದೆ ನಮ್ದು ಯಾರಿದ್ದಾರೆ? ನಾವು ಮಾಡಿದ್ದು ಧರ್ಮ, ನಮ್ಮ ಕರ್ಮ ಸರಿಯಾಗಿದೆ ಅಂತ ಹೇಳಿ ನಮ್ಮ ಅಂತರಾತ್ಮ ಹೇಳ್ತಿದ್ರೆ, ನಮ್ಮ ಕೆಟ್ಟ ಕೆಡುಕುಗಳನ್ನ ಹಿಂದೆ ನೋಡೋ ದೇವರಿದ್ದಾನೆ, ಅವರು ಅವನಿಗೆ ಶಿಕ್ಷೆ ಕೊಡ್ತಾರೆ. ನಾವು ಅದನ್ನ ತಲೆಯಾಗಿ ಹಾಕೊಂಡ್ರೆ ನನ್ನ ಅಂತರಾತ್ಮಕ್ಕೆ ಮೋಸ. ನನ್ನ ನಂಬಿದವರಿಗೆ, ನನ್ನನ್ನು ಪ್ರೀತಿ ಮಾಡಿದವರಿಗೆ, ನನ್ನ ಸಹನೆಯನ್ನ ಕೇಳಿದವರಿಗೆ ನಾನು ಮೋಸ ಮಾಡಿದೆ. ಅದನ್ನು ನೋಡ್ಲಿಕ್ಕೆ ಹಿಂದೆ ಇದಾನಲ್ಲ, ಅವ್ನು ನೋಡ್ಕೊಳ್ತಾನೆ. ಇದು ನನ್ನ ಜೀವನದಲ್ಲಿ ನನ್ನದಂತಲ್ಲ. ನನ್ಗೆ ಈಗ ಹೇಳ್ಬೋದು, ಅವನಿಗೇನು ದೈವ ಬಲ ಉಂಟು, ಹಾಗಾಗ್ಲಿ ಆಗ್ತದೆ. ನೀವು ಈಗ ಅನ್ಕೊಳ್ತಿದ್ದೀರಾ ನಾವು ಒಂದು ಕಾಮನ್ ಮ್ಯಾನ್, ನಮ್ಗೆ ಯಾರು ಇಲ್ಲ, ನಮ್ಮನ್ನು ಯಾರು ನೋಡ್ಕೊಳ್ತಾನೆ? ಖಂಡಿತ ನೋಡ್ಕೊಳ್ತಾನೆ. ಆದ್ರೆ ಸಮಯದಲ್ಲಿ ಸ್ವಲ್ಪ ಇವತ್ತಾಗ್ಬೋದು, ನಾಳೆ ಆಗ್ಬೋದು. ಅವನ ಕರ್ಮ, ಒಳ್ಳೆ ಕರ್ಮಗಳಿದ್ದಾಗ ಈ ಕೆಟ್ಟ ಕರ್ಮಗಳು ಅಲ್ಲಿ ಆಡ್ ಆಗುವಾಗ ಸ್ವಲ್ಪ, ಈ ನಮ್ಮ ಮೊಬೈಲ್ ನೆಟ್ವರ್ಕ್ ಎರರ್ ಬಂದಾಗ ಸ್ವಲ್ಪ ಎರರ್ ಬಂದು ಸ್ವಲ್ಪ ಲೇಟ್ ಆಗ್ಬೋದು. ಆದ್ರೆ ಒಬ್ಬನ ಬಗ್ಗೆ, ಒಬ್ಬನ ವ್ಯಕ್ತಿತ್ವದ ಬಗ್ಗೆ, ಅವನು ಮಾಡುವ ಒಳ್ಳೆ ಕಾರ್ಯ ಇದ್ದು ಅವನ ಬೆಂತಟ್ಟಿ ಮುಂದುವರಿಸುವಂಥದ್ದು ನಮ್ಮ ಜೀವನಕ್ಕೆ ಅದು ಒಂದು ಒಳ್ಳೆ ವಿಚಾರವೇ. ನಾನು ಅದನ್ನ ನಂಬ್ತೇನೆ. ಹಿಂದೆ ಮಾತಾಡೋರು ಹಿಂದೆ ಇದ್ದಾನೆ, ನಮ್ ದೇವ್ರ ಹಿಂದೆ ಇದ್ದಾನೆ, ಅವನು ನೋಡ್ಕೊಳ್ತಾನೆ. ಅವನನ್ನ ಮೆಚ್ಚಿಸಿದ್ರೆ ಅವರನ್ನ ನೋಡ್ಕೊಳ್ತಾನೆ. ಅವ್ರ ಬಗ್ಗೆ ಯಾಕೆ ನಾವು ತಲೆ ತೋರಿಸ್ಬೇಕು? ನಿಮ್ಮ ಕರ್ಮದ ಮೇಲೆ, ನಿಮ್ಮ ಕಾಯಕದ ಮೇಲೆ, ನಿಮ್ಮ ನಂಬಿಕೆ ಮೇಲೆ ನಿಮ್ಗೆ ಆಧಾರ ಉಂಟಲ್ಲ. ಇವತ್ತು ಹೇಳ್ತಾರೆ ನಮ್ಮಲ್ಲಿ ಕೆಲವೊಂದು ವಿಚಾರ ಉಂಟು. ಹೇಗಂತ ಹೇಳಿದ್ರೆ, ಅಜ್ಜ ನೀಚ ಜಾತಿಯವನು, ಅವನ ಪ್ರಸಾದವನ್ನ ಹಿಡಿಬಾರ್ದು. ಈಗ ನೋಡ್ಬೋದು, ನಿಮ್ಮ ಒಂದು ಸ್ನೇಹಿತರೆ ನಮ್ಮ ಕ್ಷೇತ್ರದಲ್ಲಿ ಮದುವೆ ಆದ್ರೆ ಅವರಿಗೆ ಕೆಲವರು ಒಳ್ಳೆ ಒಪಿನಿಯನ್ ಹೇಳಿದ್ರು, ಕೆಲವರು ಕೆಟ್ಟ ಒಪಿನಿಯನ್ ಹೇಳಿದ್ರು. ನಾನು ಒಂದು ಮಾತು ನಿಮ್ಮ ಹತ್ರ ಕೇಳ್ತೇನೆ. ಇವಾಗ ನಿಮ್ಮಲ್ಲಿ ಕೆಲವರೆಲ್ಲ ಚೌಟೆಯಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ತಪ್ಪ ಸರಿಯಾಗಿ ಗೊತ್ತಿಲ್ಲ. ಇದು ನಾನು ಯಾರ ಬಗ್ಗೆ ನಾನು ಪ್ರತ್ಯೇಕವಾಗಿ ಮಾತಾಡ್ತೀನಿ, ನಾವು
ದೈವಸ್ಥಾನದ ಎದುರಾಗುವಂತ ಮದುವೆ ತಪ್ಪ? ಇಲ್ಲ. ಸರಿ ಇದೆ. ದೈವದ ಎದುರು ನಾನ್ ನಂಬಿರುವಂತ ದೇವರು, ನನ್ನ ನಂಬಿರುವಂತ ನಾಗ, ನನ್ನ ನಂಬಿರುವಂತ ದೈವದ ಎದುರು ನಾನು ಮದುವೆ ಆಗ್ತೇನೆ ಅಂತ ತಪ್ಪ? ತಪ್ಪಲ್ಲ. ಮೊದ್ಲಿನ ಕಾಲದಲ್ಲಿ ಮನೆ ಮನೆಯಲ್ಲಿ ಮದುವೆ ಆಗ್ತಾ ಇತ್ತು. ಹೆಣ್ಣಿನ ಮನೆಯಲ್ಲಿ ಮದುವೆ ಮಾಡಿ ಕೊಡುವಂತ ಶಾಸ್ತ್ರ, ಆಮೇಲೆ ಹೆಣ್ಣು ಅಲ್ಲಿಗೆ ಹೋಗಿ ಮನೆಯಲ್ಲಿ ಹೋಗಿ ರಿಸೆಪ್ಷನ್ ಊಟ ಮಾಡಿ, ಅಂದ್ರೆ ಸಂಬಂಧ ಊಟ ಮಾಡಿ ಆ ಸಂಬಂಧಗಳು ಬೆಳೆಯುವಂತ ಕ್ರಮ ಇತ್ತು. ನವೀಕರಣತೆಯಲ್ಲಿ ಇವತ್ತು ಹಾಲಿಗೆ, ಚೌಟ್ರಿಗೆ, ನಿಮ್ಮ ಸ್ಥಾನಕ್ಕೆ, ವಿಮಾನಕ್ಕೆ, ಅವನಿಗೆ ಅವನ ಪ್ರೆಸ್ಟೀಜ್, ಲಕ್ಷಗಟ್ಲೆ ಸಾಲ ಮಾಡಿ ಮದುವೆ ಮಾಡಿ ವರ್ಷ ಪ್ರತಿ ಜೀವನ ಪೂರ್ತಿ ಸಾಲ ತುಂಬಿಸಿ 4 ಊಟ ಮಾಡಿ ಹಿಂದೆ ಬೈದು ಹೋಗುವ ಸಂಬಂಧಿಕರ ಜೊತೆಗೆ ಜೀವನ ಮಾಡೋದ್ಕಿಂತ ನಮ್ಮ ಬೆಲೆಗೆ ಎಷ್ಟಾಗ್ತದೆ, ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡ್ತದೆ, ಆ ಸಾನ್ನಿಧ್ಯದಲ್ಲಿ ಮದುವೆ ಆಗುವುದು ನನ್ನ ಲೆಕ್ಕದಲ್ಲಿ ಸೂಕ್ತ. ತಪ್ಪ ಸರಿ ಅದು ಅವರಿಗೆ ಬಿಟ್ಟದ್ದು. ನನ್ನ ಮನಸ್ಥಿತಿ ಬಗ್ಗೆ ನಾನು ಮಾತಾಡಿ. ಈಗ ಸ್ಮಶಾನದಲ್ಲಿ ಕಟ್ಟುವಂತಹ ತಾಳಿಗಿಂತ ಕಟ್ತಾರೆ, ಯಾರಿಗ್ ಗೊತ್ತು? ಸ್ಮಶಾನ ಕಾಳಿಯನ್ನು ಆರಾಧನೆ ಮಾಡುವನು ಸ್ಮಶಾನದಲ್ಲಿ ಮದುವೆ ಆಗ್ಬೋದು. ಅದು ಅವನ ನಂಬಿಕೆ, ಅವನ ಪ್ರೀತಿ. ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ನಮ್ಗಿಲ್ಲ. ಅದು ಅವನು ಮಾಡ್ತಿದ್ದಾನೆ ಅಂತ ಹೇಳಿ ಆದ್ರೆ ಅದು ಎಲ್ಲೋ ದೇವರು ಮಾಡುವಂತ ಪ್ರೇರೇಪಣೆ. ಈಗ ಬಸವಣ್ಣವರು ಹೇಳ್ತಾರೆ, ಇವನಾರವ ಇವನಾರವ ಇವನಮ್ಮವ ಎನ್ನಬೇಡ ಅನ್ನುವಂತ ಒಂದು ವಚನಗಳುಂಟು. ಇವನ್ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದವನು ಯಾರೋ ನಮ್ಗೆ, ಇವ ನಮ್ಮವ ಅಂತೇಳಿ ಆದ್ರೆ, ಈಗ ಜಾಸ್ತಿ ಒಂದು ವಿಚಾರ ಹೇಳ್ಬೇಕಾದ್ರೆ, ಒಂದು ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಅಂತ ಹೇಳ್ಕೊಳ, ಈಗ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಅನ್ಯೋನ್ಯತೆ, ಈಗ ಹೊಸದಾಗಿ ಬಂದಿರೋ ಬೆಸ್ಟೀಸ್, ಏನೊಂದು ಬೆಸ್ಟೀಸ್ ಅಂತ ಹೇಳ್ತೇವೆ. ನಿಮ್ಮ ಬಟ್ಟೆ ಆ ಬೆಸ್ಟೀಸ್ ಹಾಕತ್ತಾಳೆ, ಅವಳ ಬಟ್ಟೆ ನೀವು ಹಾಕೊಳ್ತೀರಾ. ಅದೇ ಈಗ 3ನೇ ಒಳಗೂ ಬರ್ತಾಳೆ ಮನೆಯೊಳಗೆ, ನಿಮ್ಮ ಕಸಿನ್ ಇರ್ಲಿ, ನಿಮ್ಗೆ ಅಷ್ಟು ಸಂಬಂಧ ಅವಳೊಟ್ಟಿಗೆ ಒಳ್ಳೆಗಿಲ್ಲ, ಅವಳು ನಿಮ್ಮ ಒಂದು ಖರ್ಚೀಫ್ ತೆಗೆದು ನಿಮಗೆ ಸಿಟ್ಟು ಬರ್ತದೆ. ಬಟ್ಟೆ ಬೇಡ, ಖರ್ಚೀಫ್ ತೆಗೆದು ಸಿಟ್ಟು ಬರ್ತದೆ. ಅದು ಯಾವಾಗ ಸಂಬಂಧಗಳಲ್ಲಿ ನಾವು ಕ್ವಶನ್ ಮಾರ್ಕ್ ಇಟ್ಟಾಗ. ಈಗ ಜಗಳ ಅಂತ ಹೇಳಿ ಮಾಡ್ಕೊಳ್ತಾರೆ. ಈಗ ನೀವು ನನ್ಗೆ ಬೈತೀರಾ, ಸರಿಯಾ? 2 ಸಲ ಬೈತೀರಾ, 3ನೇ ಸಲನು ಬೈತೀರಾ. ನಾನು ಉತ್ತರ ಕೊಡೋದಿಲ್ಲ, ತಪ್ಪಾಯ್ತು ಅಂತ ಕೇಳ್ತೇನೆ, ಕ್ಷಮೆ ಕೊಡು ಅಂತ ಕೇಳ್ತೇನೆ. 4ನೇ ಸಲ ನೀವು ನಾನು ತಪ್ಪು ಮಾಡಿದ್ರು ಸಹ ನೀವು ಬೈಲಿಕ್ಕೆ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಅವನು ಎಷ್ಟು ಮಾತಾಡಿದ್ರು ಅವ್ನು ಸಹನೆಯಲ್ಲಿ ಇರ್ತಾನೆ, ಯಾಕೆ ನಾನು ಬೈಬೇಕು ಅಂತ. ಅದೇ ನೀವು ಮಾತಾಡಿದಕ್ಕೆ ನಾನು ಪ್ರತ್ಯುತ್ತರ ಕೊಟ್ರೆ, ಪ್ರಚೋದನೆಗೆ ತಕ್ಕಂತ ಪ್ರತ್ಯುತ್ತರ ಕೊಟ್ರೆ, ಜಗಳ ದೊಡ್ಡದಾಗ್ತದೆ ಬಿಟ್ಟು ಅದು ಸಣ್ಣದಾಗುದಿಲ್ಲ, ಅದು ಮುಗಿಯುವುದಿಲ್ಲ. ಅವನು ಜಾಸ್ತಿ ಅಂದ್ರೆ ಏನ್ ಹೇಳ್ಬೋದು? ಅವನು ಹೇಳಿ, ಹೆಣ್ಣಿಗಾದ್ರೆ ಅವಳು ಸರಿ ಇಲ್ಲ, ಅವಳು ಹಾಗಿದ್ದಾಳೆ ಹೀಗಿದ್ದಾಳೆ, ಅವನು ಹೇಳಿದ್ದಾನ ಅಥವಾ ಅವಳು ಹೇಳಿದ್ದಾಳ, ಅದಕ್ಕೆ ನಾವು ಪ್ರಚೋದನೆ ಕೊಟ್ರೆ, ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಾಗೆ, ನಮ್ಮ ಮೇಲೆ ನಾವು ಸಂಶಯ ಪಟ್ಟಾಗೆ. ನಾನ್ ಸರಿ ಇದ್ದೇನೆ, ನನ್ನ ದೇವರಿಗೆ ಹಿಂದಿರೋ ದೇವರಿಗೆ ಗೊತ್ತುಂಟು, ಅವನಿಗೆ ಯಾಕೆ ನಾನು ಪ್ರಚೋದನೆ ಕೊಡ್ಬೇಕು? ನಾನು ಹೋಗೋ ಮಾರ್ಗ ನನ್ನ ಆತ್ಮಕ್ಕೆ ಸರಿಯಾಗಿ ಉಂಟಾ? ನಡೀರಿ, ದೇವ್ರ ಕೈ ಹಿಡಿತಾನೆ. ಅದು ಬಿಟ್ಟು ನೀವು ಅವನು ಹೇಳಿದ ಇವನು ಹೇಳಿದ ಅಂತ ಹೇಳಿ ತಲೆ ಕೆಡ್ಸ್ಕೊಂಡು ಜೀವನದಲ್ಲಿ ಹೀಗೆ ಕೂತ್ಕೊಂಡ್ರೆ, ನೀವು ಆ ದೇವರ ಎಣ್ಣೆಗೂ ಯಾವ ದೇವರು ಕೈ ಹಿಡಿಲಿಕ್ಕೆ ಆಗುದಿಲ್ಲ.